ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಿಗ್ಗೆ ಇಷ್ಟು ಬೇಗ ಇದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ನಮ್ಮ ಮನೇಲಿ ಇವತ್ತು ನಾನು ಪೂಜೆ ಮಾಡಿಬಿಟ್ಟೆ ಗೈಸ್. ಅದು ಬೆಳಗ್ಗೆ ಅದು 5 ಗಂಟೆಯಲ್ಲಿ. ಯಾಕಪ್ಪ 5 ಗಂಟೆಲಿ ಪೂಜೆ ಮಾಡಿಬಿಟ್ಟು ನಾನು ಮನೆ ಬಿಟ್ಟೆ 5 ಗಂಟೆಗೆ. ನೆಕ್ಸ್ಟ್ ಬಂದಿರೋದೆ ಮೆಟ್ರೋ ಗೈಸ್. ನಮ್ಮ ಮೆಟ್ರೋಗೆ ಬಂದುಬಿಟ್ಟು ಒಳಗಡೆ ಮೇಲೆ ಬಂದುಬಿಟ್ಟು ಪಾಸ್ ತೋರಿಸ್ಬಿಟ್ಟು ಚೆಕ್ ಇನ್ ಅದೇ ನೋಡಿ. ನಾನು ಪಾಸ್ನ ತೋರಿಸಿ ಚೆಕ್ ಇನ್ ಆಗಿ ಒಳಗಡೆ ಬಂದೆ. ಹಾಗೆ ಮೆಟ್ರೋ ಹತ್ಕೊಂಡು ನೆಕ್ಸ್ಟ್ ಬಂದಿರೋದೆ ಮೆಜೆಸ್ಟಿಕ್. ನೋಡ್ತಾ ಇದ್ದೀರಲ್ಲ ಗೈಸ್, ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ. ಅಲ್ಲಿಗೆ ಬಂದಿದ್ದ ತಕ್ಷಣ ನೋಡಿದ್ರೆ ಹಾಸನ ಗಾಡಿ ಸಿಕ್ಬಿಡ್ತು ನಾನ್ ಸ್ಟಾಪ್. ಅದು ನಮ್ಮ ಹಾಸನ್ಗೆ ಇನ್ನೇನು ಸಿಕ್ಕಿದ ತಕ್ಷಣ ಹತ್ಬಿಟ್ಟೆ ಗೈಸ್. ಹಾಸನ ಬಿಟ್ಟು ಬೆಂಗಳೂರಿಗೋ ಬಿಟ್ಟಾಯಿತು. ಬೆಂಗಳೂರು ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಬಂದಿರೋದೆ ಹೋಟ್ಲಿಗೆ. ಅಲ್ಲಿ ಹೋಟ್ಲು ತಿಂಡಿ ಮಾಡೋಣ ಅಂತ ಇಡ್ಲಿ ವಡ ಅಂತ ಒಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಬಸ್ ಹತ್ಕೊಂಡು ಸಾಂಗ್ ಕೇಳ್ಕೊಂಡು ಹಂಗೆ ಮಲ್ಗೆ ಎದ್ದೇಳಷ್ಟೊತ್ತಿಗೆ ಹಾಸನ ಬಂದುಬಿಟ್ಟೆ ಗಾಯ್ಸ್. ಬಂದಿದ್ದ ತಕ್ಷಣ ಜನ ಇಲ್ದು ನೆಕ್ಸ್ಟು ಬೇಲೂರುಗರಿ ಹತ್ಬಿಟ್ಟೆ. ಜನನೇ ಇಲ್ಲ. ಹಾಸನ ಬಸ್ ಸ್ಟಾಪಲ್ಲೂ ಬಸ್ಸು ಇಲ್ಲ, ಜನನೂ ಇಲ್ಲ. ಬಸ್ ಹತ್ಕೊಂಡು ಹಾಸನದ ಒಂದು ವಿಡಿಯೋ ಮಾಡ್ಕೊಂಡು ನಂಗೆ ಇಲ್ಲೂ ಫ್ರೆಂಡ್ ಸೀಟೇ ಸಿಕ್ತು ಗಾಯ್ಸ್. ಅಲ್ಲಿ ಸಿಕ್ಕಿಲ್ಲಾಗಂತ ಇಲ್ಲಿ ಮುಂದೆನೇ ಜಾಗ ಸಿಕ್ಬಿಡ್ತು. ಮುಂದೆ ಜಾಗ ಸಿಕ್ಕಿ ಹಂಗೆ ನೆಕ್ಸ್ಟ್ ಬಂದಿರೋದೆ ಬೇಲೂರಲ್ಲಿ ಮೂಡಿಗೆರೆ ಬಸ್ಸಿಗೆ ಕಾಯ್ತಾಯಿದ್ದೆ. ಅಲ್ಲಿ ಮೂಡಿಗೆರೆ ಬಸ್ ಬಂದಿದ್ದ ತಕ್ಷಣ ಜನನೂ ಇಲ್ಲ. ಅಲ್ಲೂ ಫ್ರೆಂಡ್ ಸೀಟೇ ಗೈಸ್. ಮೂಡಿಗೆರೆ ಬಸ್ಸಿಗೆ ಅಲ್ಲಿ ಹಂಗೆ ಬೇಲೂರಿಂದ ಹೊರಟೆ ಗೈಸ್. ಬೇಲೂರಿಂದ ನೆಕ್ಸ್ಟ್ ನಾನು ಬಂದಿರೋದೇ ಮೂಡಿಗೆರೆ ಬಸ್ ಸ್ಟ್ಯಾಂಡ್. ಮೂಡಿಗೆರೆಗೆ ಬಂದಾದಮೇಲೆ ಒಂದು ಟೀ ಕುಡಿದೆ ಗೈಸ್. ಟೀ ಕುಡ್ಕೊಂಡು ನಮ್ಮ ಚಿಕ್ಕಪ್ಪನ ಜೊತೆ ನಾನು ಊರಿಗೆ ಬಂದೆ ಗೈಸ್. ಇದೇ ನಮ್ಮ ಊರು, ಅಂಗಡಿ ಗ್ರಾಮ. ಇದೇ ನಮ್ಮ ಅಜ್ಜಿ ಮನೆ. ಯಾರನ್ನ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.